ಎಲ್ಲರಿಗೂ ನಮಸ್ಕಾರ. ಹರಿವ ನೀರ ರಭಸಕ್ಕೆ ಕಸಕಡ್ಡಿಗಳು ಕೊಚ್ಚಿ ಹೋದಂತೆ ಮನಸ್ಸಿನಲ್ಲಿ ಇದ್ದ ನೋವು ಸಂಕಟಗಳನ್ನು ಹೋಗಲಾಡಿಸಲು ಹಲವಾರು ಪ್ರಯತ್ನ ಮಾಡಿದರೂ ಎಲ್ಲೋ ಯಾವುದೋ ಕಾರಣದಿಂದ ಅದು ಮನಸ್ಸಿನಲ್ಲಿಯೇ ಉಳಿದು ಬಿಡುತ್ತದೆ. ಯಾವುದೋ ನೋವನ್ನು ತಡೆದುಕೊಳ್ಳುವ ಶಕ್ತಿ ಇದೆ ಎಂಬ ನಂಬಿಕೆಯಿಂದಲ್ಲೋ ಅಥವಾ ಆ ನೋವುಗಳು ಮನಸ್ಸಿಗೆ ಅಷ್ಟು ನಾಟಿತೋ ಎಂಬುದು ಗೊತ್ತಿಲ್ಲ. ಆದರೆ ಮನಸ್ಸಿಗೆ ಆದ ನೋವು ಅಷ್ಟೊಂದು ಬೇಗ ಮಾಯವಾಗುವುದಾದರೂ ಹೇಗೆ? ಮನಸ್ಸಿಗೆ ಆದ ಗಾಯ ಅಷ್ಟೊಂದು ಬೇಗ ವಾಸಿಯಾಗುವುದಿಲ್ಲ. ಯಾಕೆ ಮನಸ್ಸು ಅಷ್ಟು ದುರ್ಬಲವಿರಬಹುದಾ ಎಂಬ ಪ್ರಶ್ನೆ ಮೂಡಿತು. ಸ್ವಲ್ಪ ತಲೆಗೆ ಕೆಲಸ ಕೊಟ್ಟಾಗ ಉತ್ತರ ಸಿಕ್ಕಿತು. ನಮ್ಮ ಮನಸ್ಸಿಗೆ ಯಾರೋ ನಮಗೆ ಗೊತ್ತಿಲ್ಲದವರು ಅಥವಾ ನಮಗೆ ಗೊತ್ತಿದ್ದರೂ ನಮ್ಮ ಆಪ್ತರಲ್ಲ ಅಂಥವರು ಮನಸ್ಸಿಗೆ ನೋವು ಮಾಡಿದರೆ ನಾವು ಆ ವಿಚಾರಗಳನ್ನು ಮನಸ್ಸಿಗೆ ತೆಗೆದುಕೊಳ್ಳುವುದು ಬಿಟ್ಟು ತಲೆಗೆ ತೆಗೆದುಕೊಂಡು ಅವರಿಗೆ ಹೇಗೆ ಪಾಠ ಕಲಿಸಬೇಕು ಎಂಬುದು ಯೋಚನೆ ಮಾಡುತ್ತೇವೆ. ಆದರೆ ಅದೇ ನಮ್ಮ ಆತ್ಮೀಯರಾದವರು ನೋವು ಮಾಡಿದರೆ ಅದು ಮನಸ್ಸಿನಲ್ಲಿಯೇ ಉಳಿಯುತ್ತದೆ. ಅವರಿಗೆ ನಾವು ಏನು ಮಾಡಲು ಹೋಗುವುದಿಲ್ಲ. ಹಾಗಾಗಿ ಆ ನೋವನ್ನು ಮರೆಯಲು ಸಾಧ್ಯವಿಲ್ಲ. ಆದರೆ ಮನಸ್ಸಿನಲ್ಲಿ ಇಟ್ಟು ಕೊರಗುವುದನ್ನು ಬಿಟ್ಟು ಮನಸ್ಸಿನಿಂದ ಹೊರಹಾಕುವುದು ಎಷ್ಟೋ ಒಳ್ಳೆಯದು. ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.